ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಮೇ 1 ವಿಶ್ವ ಕಾರ್ಮಿಕರ ದಿನದ ಶುಭಾಶಯಗಳನ್ನು ನಮ್ಮೆಲ್ಲ ಕಾರ್ಮಿಕರ ಬಂಧುಗಳಿಗೂ ಕೂಡ ಹೇಳೋಕ್ಕೆ ಬಯಸ್ತೇನೆ. ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ, ಈ ಕಚ್ಚಾ ತೈಲದ ಬಗ್ಗೆ ಏರಿಳಿತ ಕಂಡಂಥ ಸಂದರ್ಭದಲ್ಲಿ ಇವ್ರದೇ ಆದಂತಹ ಕಮಿಟಿ ಒಂದಿರುತ್ತೆ. ಏನು 30ನೇ ತಾರೀಕಿಂದ 1ನೇ ತಾರೀಕು ಒಳಗಡೆ ಇವರು ಏನು ದರವನ್ನು ನಿಗದಿ ಮಾಡ್ತಾರೆ, ಆ ದರವನ್ನು ತಿಂಗಳು ಪೂರ್ತಿನೂ ಕೂಡ ಅದೇ ರೇಟನ್ನು ಇರುತ್ತೆ. ಆದರೆ ಸ್ನೇಹಿತರೆ, 1ನೇ ತಾರೀಕಿಂದ 1ನೇ ತಾರೀಕಿಗೆ ಇಲ್ಲ ಒಂದು 5 ರೂಪಾಯಿ ಜಾಸ್ತಿ ಆಗ್ಬೋದು, 5 ರೂಪಾಯಿ ಕಮ್ಮಿ ಆಗ್ಬೋದು, ಈ ರೀತಿಯಾಗಿ ಏರುಪೇರುಗಳಾಗ್ತಾ ಇರುತ್ತೆ. ಈಗ ಯಾವುದೋ ಒಂದು ಅಮೇರಿಕಾ, ಇಸ್ರೇಲು ಮತ್ತೊಂದು ಯುದ್ಧ ಮಾಡತಂಥ ಟೈಮ್ನಲ್ಲಿ LPG ಸಿಗ್ತಾ ಇಲ್ಲ ಮತ್ತೊಂದು ಅಂತೇಳಿ ದುಪ್ಪಟ್ಟು ದರಗಳನ್ನು ಏನು ಈ ಕಮಿಟಿ ಮಾಡೋ ಮುಂಚೆನೇ ಕೆಲವೊಂದು ಬಂಕ್ಗಳು ಮತ್ತೊಂದು ಎಲ್ಲರೂ ಕೂಡ ಅವ್ರದ್ದೇ ಆದಂಥ ನಿಟ್ಟಿನಲ್ಲಿ ಜಾಸ್ತಿಯನ್ನು ಮಾಡಿಕೊಂಡಿದ್ರು. ಈಗ ಕೇಂದ್ರ ಸರ್ಕಾರ ಈಗೆಲ್ಲ ಯುದ್ಧ ಮತ್ತೊಂದು ಎಲ್ಲ ಕೂಡ ನಿಂತಿದೆ, ನಾರ್ಮಲ್ಲಿಗೆ ಬಂದಿದೆ. ಏನಾದರೂ ಕೂಡ ಈ ಸತಿ ಕಮ್ಮಿ ಮಾಡ್ತಾರೆ ಗ್ಯಾಸ್ ರೇಟ್ ಅಂತೇಳಿ ನಮ್ಮೆಲ್ಲ ಆಟೋ ಚಾಲಕರು ಕೂಡ ಅಂದ್ಕೊಂಡಿದ್ರು. ಇವತ್ತು ಬೆಳಗ್ಗೆ ಅಡುಗೆ ಸಿಲಿಂಡ್ರು ಮತ್ತು ಕಮರ್ಷಿಯಲ್ ಸಿಲಿಂಡ್ರು ಮತ್ತು ಆಟೋ LPG ಬಂದು 5 ರೂಪಾಯಿನೋ ಜಾಸ್ತಿ ಮಾಡಿದ್ದಾರೆ. ಅಡುಗೆ ಸಿಲಿಂಡ್ರ್ ಬಂದು ಏನು 950 ರೂಪಾಯಿ ಇದ್ದದ್ದು ಅದನ್ನು ತಗೊಂಡೋಗಿ 993 ಏನೋ ಮಾಡಿದ್ದಾರೆ. ಹಾಗೆ ಕಮರ್ಷಿಯಲ್ ಸಿಲಿಂಡ್ರ್ ತಗೊಂಡೋಗಿ 3150 ರೂಪಾಯಿ ಏನೋ ಮಾಡಿದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇವತ್ತು ಜನರು ಯಾವ ರೀತಿಯಾಗಿ ಕಷ್ಟದಲ್ಲಿದ್ದಾರೆ. ಇವತ್ತು ಏನು ಯಾವುದೋ ಒಂದು ದೇಶದಲ್ಲಿ ಯುದ್ಧ ಆದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅನಿಲ ಪೂರೈಕೆ ಮಾಡೋದ್ರಲ್ಲಿ ಯಾವ ರೀತಿಯಾಗಿ ತೊಂದರೆ ತಾಪತ್ರೆಯನ್ನು ಅನುಭವಿಸಿದ್ದಾರೆ, ಬಡವರು ಬಗ್ರಿದ್ದಾರೆ ಮತ್ತೊಂದು ಅಂತೇಳಿ ಇವನ್ನೆಲ್ಲ ದೂರದೃಷ್ಟಿ ಇಟ್ಕೊಂಡು ಈ ಒಂದು ತಿಂಗಳಲ್ಲಿ ಕಮ್ಮಿಯನ್ನು ಆಗಬೇಕಾಗಿತ್ತು. ಆದರೆ ಏನಾಯಿತು ಏನೋ ಗೊತ್ತಿಲ್ಲ, ಈ ರೀತಿಯಾಗಿ ದುಪ್ಪಟ್ಟು ದರವನ್ನು ರೇಜ್ ಮಾಡಿದ್ದಾರೆ. ಈ ಮಾಡಿದಂಥ ಸಂದರ್ಭದಲ್ಲಿ ಹೋಟ್ಲವರು ಕೂಡ ಜಾಸ್ತಿ ಮಾಡಬೇಕಾಗ್ತದೆ. ಈಗ ಏನು ಅಡುಗೆ ಸಿಲಿಂಡ್ರು ಮನೆಯಲ್ಲಿ ಅಡುಗೆ ಮಾಡುವಂಥವ್ರು ಕೂಡ ಅವರು ಈಗ ಕೂಲಿ ಕಾರ್ಮಿಕರೇ, ಅವರಿಂದ ಎಲ್ಲಿಂದ ಕೆಲಸಕ್ಕೆ ಹೋಗಬೇಕು, ಸಂಬಳ ತರಬೇಕು, ಮತ್ತೊಂದು ಮಾಮೂಲಿ ಮಾಡಲೇಬೇಕು. ಆದರೆ ಆಟೋ ಚಾಲಕರು ಕೂಡ ಏನು ಇವತ್ತು 70 ರೂಪಾಯಿ 65 ರೂಪಾಯಿ ಇದ್ದಂಥ ಗ್ಯಾಸನ್ನು ಏಕಾಏಕಿಯಾಗಿ 93 ರೂಪಾಯಿ 95 ರೂಪಾಯಿ 130 150 ರೂಪಾಯಿ ಹಾಕಿಸ್ತಕ್ಕಂಥ ಸನ್ನಿವೇಶಗಳನ್ನು ಕೂಡ ನೋಡಿದ್ದೇವೆ. ಈಗ ನಮಗೂ ಕೂಡ ಆಟೋ ಚಾಲಕರಿಗೆ ನಾವು ಬೆಂಗಳೂರು ನಗರನ DC ಅವರನ್ನು ಆಗ್ರಹ ಮಾಡ್ತೇವೆ, ನಮಗೂ ಕೂಡ ಮಿನಿಮಮ್ ರೇಟನ್ನು 50 ರಿಂದ 60 ರೂಪಾಯಿಗಳನ್ನು ಮಾಡಿ, ಇಲ್ಲ ಅಂತಂದರೆ ನಮಗೂ ಕೂಡ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಇವರು ಏನು ಗ್ಯಾಸ್ ಇದ್ದಂತಹ 65 ರೂಪಾಯಿ ಗ್ಯಾಸನ್ನು ಏಕಾಏಕಿಯಾಗಿ ಯುದ್ಧ ಒಂದು ನೆಪದಲ್ಲಿ ಹೋಗಿ 105 ರೂಪಾಯಿ 190 ರೂಪಾಯಿ ಈಗ 95 ರೂಪಾಯಿ ತಗೊಂಡೋಗಿ ನಿಲ್ಲಿಸಿದ್ದಾರೆ ಅಂತಂದರೆ ಗೌರ್ಮೆಂಟ್ ಗ್ಯಾಸ್ ಬಂಕಲ್ಲಿ. ಈ ಭಾರತ್, ಇಂಡಿಯನ್ನು ಮತ್ತೊಂದು ಪರ್ಪಲ್ ಗ್ಯಾಸು ಏನು ಗೌರ್ಮೆಂಟ್ ಅಡಿಯಲ್ಲಿ ಬರ್ತಕ್ಕಂಥ ಗ್ಯಾಸ್ ಬಂಕ್ಗಳಲ್ಲಿ ಈ ರೇಟ್ಗಳಿದೆ. ಇನ್ನು ಉಳಿದಂಥ ಏಜೆನ್ಸಿಗಳಲ್ಲಿ ಅವ್ರದ್ದೇ ಆದಂಥ ನಿಟ್ಟಿನಲ್ಲಿ ಒಂದು ದರಗಳನ್ನು ಫಿಕ್ಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಈಗ ವಿಧಿ ಇಲ್ಲದೇ ನಮ್ಮ ಆಟೋ ಚಾಲಕರು ಕೂಡ ಈ ರೀತಿಯಾಗಿ ಆಗ್ತಾ ಇದೆ. ದಯಮಾಡಿ ನಾವು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತ ಅಂದರೆ, ನೋಡಿ, ಕೇಂದ್ರ ಸರ್ಕಾರವೂ ಕೂಡ ಮೋದಿಯವರು ಬಡವ್ರ ಬಗ್ಗೆ ನೋಡಬೇಕಾಗ್ತದೆ. ಇಲ್ಲಾಂತಂದರೆ ಈ ರೀತಿಯಾಗಿ ಪಕ್ಕದ ಕೇರಳ ರಾಜ್ಯದಲ್ಲಿ ಜಾಸ್ತಿ ಆಗಿಲ್ಲ, ತಮಿಳುನಾಡಿನಲ್ಲಿ ಜಾಸ್ತಿ ಆಗಿಲ್ಲ, ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಜಾಸ್ತಿ ಆಗಿಲ್ಲ, ಕರ್ನಾಟಕದಲ್ಲಿ ಏಕಾಏಕಿಯಾಗಿ ಅನಿಲ ಪೂರೈಕೆಗೆ ಯಾಕೆ ಈ ರೀತಿಯಾಗಿ ತೊಂದರೆ ಆಯಿತು ಅನ್ನೋದು ಯಾರು ಇಲ್ಲಿವರೆಗೂ ಕೂಡ ಯಾವೊಬ್ಬ ಅಧಿಕಾರಿಯಾಗಲಿ ಮತ್ತೊಬ್ಬರಾಗಲಿ ಕಾರಣಗಳು ಕೊಟ್ಟಿಲ್ಲ. ಯಾವುದೋ ಯುದ್ಧ ಆಗಿದೆ ಆ ರೀತಿಯಾಗಿ, ಆದರೆ ಎಲ್ಲ ರಾಜ್ಯದವರಿಗೆ ಆಗಬೇಕಲ್ವಾ? ಇದನ್ನು ಯಾಕೆ ಹೇಳ್ತಾ ಇಲ್ಲ? ಈ ರೀತಿಯಾಗಿ ಒಂಥರ ಯಾರು ಕೂಡ ಡೈರೆಕ್ಟಾಗಿ ಉತ್ತರಗಳನ್ನು ಕೊಡ್ತಾ ಇಲ್ಲ. ಇದರಲ್ಲಿ ಏನಾಗಿದೆ, ಏನು ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಇಲ್ಲಿ ಬಡವ್ರ ಬಗರಿಗೆ ತೊಂದರೆ ಆಗ್ತಾ ಇರೋದು ಬಿಟ್ಟರೆ ಈ ದುಡ್ಡಿದ್ದರಂಥವ್ರಿಗೆ ತೊಂದರೆ ಆಗ್ತಾ ಇಲ್ಲ. ನಮ್ಮಗಳಿಗೆ ನೋಡಿ, ಇವತ್ತು ದಿನನಿತ್ಯ ನಾವು ಏನು 95 ರೂಪಾಯಿ ಕೊಟ್ಟು ಗ್ಯಾಸ್ ಹಾಕಿಸ್ಕೊಂಡು ಇವತ್ತು ನಾವು ಎಷ್ಟು ದುಡಿಯೋಕ್ಕಾಗ್ತದೆ? 1,500 ರೂಪಾಯಿ ದುಡಿತು ಅಂತ ಅಂದರೆ ಗ್ಯಾಸಿಗೆ 600 700 ರೂಪಾಯಿ 800 ರೂಪಾಯಿ ಗ್ಯಾಸಿಗೆ ಕೊಡಬೇಕಾಗ್ತದೆ. 500 ರೂಪಾಯಿಗೆ ನಮ್ಮ ಮನೆಗೆ ತಗೊಂಡೋಗಿ ಸಂಸಾರ ಮಾಡೋಕ್ಕಾಗ್ತದೆ? ಅದರಲ್ಲೂ ಕೂಡ ಮನೆ ಸಿಲಿಂಡ್ರು ಕೂಡ ಜಾಸ್ತಿ, ಅದು ಕೂಡ ಸಿಗ್ತಾ ಇಲ್ಲ. ಈಗ ಎಷ್ಟೋ ಕಡೆ ಬ್ಲಾಕಲ್ಲಿ ಮಾರ್ತಾ ಇದ್ದಾರೆ. ಈ ಕಾಳ ಸಂತೆಯಲ್ಲೂ ಕೂಡ ಅದನ್ನೇ ಒಂದು ಚಾನ್ಸ್ ಅಂತ ಮಾರ್ತಾ ಇದ್ದಾರೆ. ಇವರಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಈ ರೀತಿಯಾಗಿ ಒಂದು ಆಗಿರೋವಂಥದ್ದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬ ಆಟೋ ಚಾಲಕರಾಗಲಿ ಗ್ರಾಹಕರಾಗಲಿ ದಯಮಾಡಿ ನಮಗೂ ಕೂಡ ರೇಟನ್ನು ಜಾಸ್ತಿ ಮಾಡಿ. ಈಗ ಕಾರ್ಮಿಕರ ದಿನದಂದಲ್ವಾ, ಫ್ಯಾಕ್ಟ್ರಿಗಳಲ್ಲಿ ನಮಗೂ ಸಂಬಳವನ್ನು ಏನು ವೇತನವನ್ನು ಕೊಡ್ತಾರೆ, ನಮಗೂ 1,000 500 ಜಾಸ್ತಿ ಮಾಡಲಿ ಅಂತೇಳಿ ನೀವು ಕೂಡ ಡಿಮ್ಯಾಂಡ್ ಮಾಡಿ. ಹಾಗೆ ಆಟೋ ಚಾಲಕರು ಅಷ್ಟೇ, ನಮಗೆ ಮೀಟ್ರ್ ಏನಿದೆ
ಮಿನಿಮಮ್ 36 ರೂಪಾಯಿ ಇದೆ, ನಮಗೆ 50 ರೂಪಾಯಿ ಮಾಡಿ 60 ರೂಪಾಯಿ ಮಾಡಿ ಅಂತೇಳಿ ನಾವು ಕೂಡ ಇನ್ನು ಕೆಲವು ದಿನಗಳಲ್ಲಿ ಹೋರಾಟವನ್ನು ಮಾಡುವಂಥ ಸಂದರ್ಭ ಬಂದು ಹೋಗ್ಬಿಟ್ಟಿದೆ. ಈಗ ಮಾಡಲೇಬೇಕು. ಯಾಕೆ ಅಂತಂದರೆ ಈ 36 ರೂಪಾಯಿ ಮಿನಿಮಮ್ ತಗೊಂಡು ಗ್ಯಾಸ್ ರೇಟ್ ಹೈ ರೇಟ್ ಆಗಿರೋದು ನಾವು ಎಲ್ಲಿ ಜೀವನ ಮಾಡೋಕ್ಕಾಗ್ತದೆ? ಈ ರೀತಿಯಾಗಿ ತೊಂದರೆ ತಾಪತ್ರೆಗಳಾಗಿರೋವಂಥದ್ದು ದಯಮಾಡಿ ಪ್ರತಿಯೊಬ್ಬ ಆಟೋ ಚಾಲಕನೂ ಕೂಡ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆ ಅಂತಂದರೆ ಇಲ್ಲ ಅಂತಂದರೆ ಇವರು ಇದೇ ರೀತಿಯಾಗಿ ನಾವು ಮಾಡಿದ್ದಲ್ಲ, ಕೇಂದ್ರ ಸರ್ಕಾರ ಮಾಡಿದ್ದು ಮತ್ತೊಂದು ಅಂತೇಳಿ ಈ ರೀತಿಯಾಗಿ ಉಡಾಪೆ ಉತ್ತರಗಳನ್ನು ಅಧಿಕಾರಿಗಳು ಕೊಡ್ತಾರೆ, ಮತ್ತೊಬ್ಬರು ಕೊಡ್ತಾರೆ. ನಾವು ವಿಧಿ ಇಲ್ದೇ ಇನ್ನೇನು ಮಾಡೋದು, ಮನೇಲಿ ಕೂತ್ಕೊಳ್ಳೋಕ್ಕಾಗ್ತದಾ? ಗ್ಯಾಸ್ ರೇಟ್ ಜಾಸ್ತಿ ಆಯಿತು ಅಂತೇಳಿ ನಾವು ಗ್ಯಾಸ್ ಹಾಕಿಸ್ಲೇಬೇಕು, ನಮ್ಮ ಜೀವನ ಬಂಡಿಯನ್ನು ಓಡಿಸ್ಲೇಬೇಕು. ಈ ರೀತಿಯಾಗಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಕೂಡ 1ನೇ ತಾರೀಕಲ್ಲಿ ಕಮ್ಮಿ ಆಗ್ಬೋದು ಈ ಸತಿ ಅಂತೇಳಿ ಭಾಳ ಚಾಲಕರು ಮತ್ತೊಬ್ಬರು ಎಲ್ಲ ಕಮ್ಮಿ ಬಂದ್ಬಿಡ್ತು, ಒಂದು 20 ರೂಪಾಯಿಗೆ 25 ರೂಪಾಯಿ ಕಮ್ಮಿ ಮಾಡ್ತಾರೆ ಅಂತೇಳಿ ಭಾಳ ಜನ ಅಂದ್ಕೊಂಡಿದ್ರು. ಅದು ಈ ಸತಿ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದೇನು ಮಾಡಿದಾರೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಈ ರೀತಿಯಾಗಿ ಒಂದು ಆಗಿದೆ ಸ್ನೇಹಿತರೆ. ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೇನೆ. ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ಇದೇ ರೀತಿಯಾಗಿ ನನ್ನ ಅನಿಸಿಕೆಗಳನ್ನು ನಾನು ಯೂಟ್ಯೂಬಲ್ಲಿ ವಿಡಿಯೋವನ್ನು ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಸ್ನೇಹಿತರೆ. ನಮಸ್ಕಾರ.